ಸೆಕೆಂಡ್ ಕ್ವಶನ್, ಶುಡ್ ಐ ಕೌಂಟ್ ದ ಬಾರ್ ವೇಟ್ ಆರ್ ಓನ್ಲಿ ಪ್ಲೇಟ್? ಸಿ ಬ್ರೋ, ಡೆಡ್ ಲಿಫ್ಟ್ ಅಂತ ಬಂದಾಗ ನೀವು ಇಲ್ಲಿ ಏನ್ ವೇಟ್ಸ್ ಕಾಣತ್ತಲ್ಲ, ಸೊ ಆ ಕೆಂಪು ಕಲರ್ ರಾಡ್ ಇದೆಯಲ್ಲ ಅಥವಾ ಬಾರ್ಬೆಲ್ ಇದೆಯಲ್ಲ, ಇಲ್ಲಿ ಹಿಂದ್ಗಡೆ ಒಂದು ಬಾರ್ಬೆಲ್ ಇದೆ. ಸೊ ಯೂಶಲಿ ಎಲಿಕೋ ಅಥವಾ ನೆಲ್ಕೋ ಇದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅವೆಲ್ಲ 20 kg ಇರುತ್ತೆ. ಕೆಲವು ಜಿಮ್ ಅಲ್ಲಿ ಬಾರ್ಬೆಲ್ ವೇಟ್ 30 kg ಇರುತ್ತೆ. ಸೊ ಯು ಹ್ಯಾವ್ ಟು ಕೌಂಟ್ ದ ಬಾರ್ಬೆಲ್ ವೇಟ್ ಆಸ್ ವೆಲ್. ಯಾಕೆಂದ್ರೆ ನೀವು ಬಾರ್ಬೆಲ್ ವೇಟ್ ಜೊತೆಗೆ ತಾನೇ ಲಿಫ್ಟ್ ಮಾಡ್ತಿರೋದು. ಸೊ ಇಟ್ ಹ್ಯಾಸ್ ಟು ಬಿ ಕೌಂಟೆಡ್. ಈವನ್ ನೀವು ಕ್ಲಾಂಪ್ ಹಾಕಿದ್ರು 2.5 kg ಲಾಕ್ ನೆಟ್ ಹಾಕಿದ್ರು ಅದನ್ನು ಕೌಂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಸೇರಿಸಿ ನೀವು ಲಿಫ್ಟ್ ಮಾಡ್ತಿರೋದು. ವೆದರ್ ಇಟ್ ಇಸ್ ಸ್ಕ್ವಾಟ್, ಬೆಂಚ್, ಡೆಡ್ ಲಿಫ್ಟ್, ಎವ್ರಿ ಸಿಂಗಲ್ ಗ್ರಾಮ್ ಮ್ಯಾಟರ್ಸ್. ಹೌ ಶುಡ್ ಬಿ ದ ಹ್ಯಾಂಡ್ ಗ್ರಿಪ್? ಸಿ, ಹ್ಯಾಂಡ್ ಗ್ರಿಪ್ ಅಂತ ಬಂದಾಗ ಲೆಟ್ ಮಿ ಡೆಮಾನ್ಸ್ಟ್ರೇಟ್ ಯು. ಈಗ ನೋಡಿ ಇಲ್ಲಿ ತೋರಿಸ್ತೀನಿ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಗ್ರಿಪ್ ಇದೆ ಆಯ್ತಾ. ಸೊ ಅದರಲ್ಲಿ ನೀವು ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗಿ ನಾನು ತೋರಿಸ್ತೀನಿ, ನಿಮಗೆ ಯಾವ್ದು ಕನ್ವೀನಿಯಂಟ್ ಅದನ್ನೇ ಫಾಲೋ ಮಾಡಿ. ಸೊ ಫಸ್ಟ್ ಒನ್ನು ಮಿಕ್ಸ್ಡ್ ಗ್ರಿಪ್, ಬೋತ್ ಪಾಮ್ಸ್ ಫೇಸಿಂಗ್ ಈಚ್ ಅದರ್. ಸೊ ಇದರ್ ಲೆಫ್ಟ್ ಟು ರೈಟ್ ಉಲ್ಟಾ ಇಟ್ಕೊಳ್ಳಿ, ಇಲ್ಲ ರೈಟ್ ಲೆಫ್ಟ್ ಉಲ್ಟಾ ಇಟ್ಕೊಳ್ಳಿ. ಇದು ನನಗೆ ತುಂಬಾ ಒಂಥರ ಲಾಕ್ ಫೀಲ್ ಆಗುತ್ತೆ ಆಯ್ತಾ. ನೀವು ಹೆಂಗೆ ಇಟ್ಕೊಂಡ್ರು ಫೈನ್. ಹಿಂಗಾರ ಇಟ್ಕೋಬೋದು, ಹಿಂಗಾರ ಇಟ್ಕೋಬೋದು. ಜಸ್ಟ್ ನೀವು ಲಾಕ್ ಮಾಡಬೇಕು ಫುಲ್ಲು. ತಂಬೆಲ್ಲ ಇದು ಹೊರ ಹಾಕಿ ಲಾಕ್ ಮಾಡಬೇಕು. ಫಸ್ಟ್ ಗುರುಕ್ಕೆ ಮುಂಚೆ ಗುತ್ಕೊಳ್ಳಿ, ಜಸ್ಟ್ ಇನಿಷಿಯೇಟ್ ಮಾಡಿ ಫುಲ್ ಮಾಡಿ, ಇಷ್ಟೇ. ಇದು ಬಿಟ್ರೆ ಹುಕ್ ಗ್ರಿಪ್ ಅಂತ ಬರುತ್ತೆ. ಹುಕ್ ಗ್ರಿಪ್ ನಾನು ಯೂಶಲಿ ಪ್ರಾಕ್ಟೀಸ್ ಮಾಡಲ್ಲ, ತುಂಬ ಏನಂತಾರಲ್ಲ ತಂಬಿಗೆ ಪೇನ್ ಆಗುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾಡಿ. ಯೂಶಲಿ ವಾಟ್ ಐ ಪ್ರಿಫರ್ ಇಸ್ ಮಿಕ್ಸ್ಡ್ ಗ್ರಿಪ್.